ಹೇಗಿದ್ದೀರಿ ಮುದ್ದು ಮಕ್ಕಳೇ? ನಾನು ನಿಮ್ಮ ಮಿಸ್ ಗೀತಾ. ನೀವು ಚೆನ್ನಾಗಿದ್ದೀರಾ ಎಲ್ಲರೂ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಇವತ್ತು ಈ ವಿಡಿಯೋದಲ್ಲಿ ಕುಟುಂಬ ಅಂದರೆ ಏನು, ಕುಟುಂಬದಲ್ಲಿ ಯಾರ್ಯಾರು ಸದಸ್ಯರಿರ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮಕ್ಕಳೇ, ಇಲ್ಲೊಂದು ಚಿತ್ರ ಕಾಣ್ತಾ ಇದೆ, ನೋಡಿದಿರಲ್ವಾ? ಈ ಚಿತ್ರದಲ್ಲಿ ಯಾರ್ಯಾರಿದ್ದಾರೆ ಹೇಳಿ? ಇವ್ರು ಯಾರು? ಇವರು ಹೇಳಿ ನೋಡೋಣ ಯಾರು ಅಂತ. ಇವರು ಅಪ್ಪ. ಇವ್ರು ಯಾರು? ಇವರು ಅಮ್ಮ. ಯಾರು? ಇವ್ರ ಅಮ್ಮ. ಇವ್ರು ಯಾರು? ಮಗ. ಅಪ್ಪ, ಅಮ್ಮ, ಮಗ. ಇವಳು ಯಾರು? ಮಗಳು. ಅಪ್ಪ, ಅಮ್ಮ, ಮಗ, ಮಗಳು. ಮಗಳಿದ್ದಾಳಲ್ಲ, ಇವಳಿಗೊಂದು ಹೆಸರಿದೆ. ಏನು ಗೊತ್ತಾ ಅವಳ ಹೆಸರು? ತಾರಾ ಅಂತ. ನಾವಿವತ್ತು ತಾರಾಳ ಕುಟುಂಬವನ್ನು ಪರಿಚಯ ಮಾಡ್ಕೊಳ್ಳೋಣ. ಅವ್ರ ಕುಟುಂಬದಲ್ಲಿ ಯಾರ್ಯಾರು ಸದಸ್ಯರಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ತಾರಾಳ ಕುಟುಂಬವನ್ನು ಪರಿಚಯ ಮಾಡಿಕೊಡ್ತಿರೋದು ಯಾರು ಗೊತ್ತಾ? ಬಾಲು ತಾರಾಳ ಕುಟುಂಬವನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ತಾರಾಳ ಕುಟುಂಬದ ಬಗ್ಗೆ ಒಂದು ಹಾಡಿದೆ, ತಾರಾಳೆ ಹಾಡಿದ್ದಾಳೆ. ಹೇಗೆ ಹಾಡಿದ್ದಾಳೆ ಅಂತ ಕೇಳಿಸ್ಕೊಳ್ಳೋಣ. ನಾನು ಹಾಡ್ತೀನಿ, ನೀವು ಹಾಡಿ, ಆಯ್ತಾ? ನನ್ನದೊಂದು ಕುಟುಂಬ, ನನ್ನದೊಂದು ಕುಟುಂಬ, ಕುಟುಂಬದಲ್ಲಿ ತಾತ, ಅಜ್ಜಿ, ಅಪ್ಪ, ಅಮ್ಮ ಮತ್ತು ನನ್ನ ತಮ್ಮ. ನನ್ನದೊಂದು ಕುಟುಂಬ, ನನ್ನದೊಂದು ಕುಟುಂಬ, ಕುಟುಂಬದಲ್ಲಿ ತಾತ, ಅಜ್ಜಿ, ಅಪ್ಪ, ಅಮ್ಮ ಮತ್ತು ನನ್ನ ತಮ್ಮ. ತಾತ ನನ್ನನು ಹೊರಗೆ ಕರೆದೊಯ್ಯುವರು, ತಾತ ನನ್ನನು ಹೊರಗೆ ಕರೆದೊಯ್ಯುವರು, ಅಜ್ಜಿ ನನಗೆ ಲಾಡುವನ್ನು ತಿನ್ನಿಸುವರು, ನನ್ನ ಜೊತೆ ಆಟ ಆಡುವರು. ಇವರಿಬ್ಬರು ನನ್ನ ಪ್ರೀತಿಸುವರು ಮತ್ತು ನಾನು ಅವರನ್ನು ಪ್ರೀತಿಸುವೆನು. ಅಪ್ಪ ಅಮ್ಮ ಇಬ್ಬರು ಕೆಲಸಕ್ಕೆ ಹೋಗುವರು, ಅಪ್ಪ ಅಮ್ಮ ಇಬ್ಬರು ಕೆಲಸಕ್ಕೆ ಹೋಗುವರು, ನನ್ನನ್ನು ಹೊರಗೆ ಕರೆದೊಯ್ಯುವರು, ನನ್ನ ಜೊತೆ ಆಟ ಆಡುವರು. ಇವರಿಬ್ಬರು ನನ್ನನ್ನು ಪ್ರೀತಿಸುವರು ಮತ್ತು ನಾನು ಅವರನ್ನು ಪ್ರೀತಿಸುವೆನು ಮತ್ತು ನಾನು ಅವರನ್ನು ಪ್ರೀತಿಸುವೆನು. ಮಕ್ಕಳೇ, ಹಾಡು ಚೆನ್ನಾಗಿತ್ತಲ್ವ? ಇಷ್ಟ ಆಯ್ತಾ ನಿಮಗೆ? ನನಗೂ ಈ ಹಾಡು ತುಂಬ ಇಷ್ಟ ಆಯಿತು. ತಾರಾಳ ಕುಟುಂಬದಲ್ಲಿ 6 ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ? 6 ಜನ ಇದ್ದಾರೆ. ಯಾರ್ಯಾರು? ತಾರಾಳ ತಾತ, ತಾರಾಳ ಅಜ್ಜಿ, ಅಪ್ಪ, ಅಮ್ಮ, ತಮ್ಮ ಮತ್ತು ತಾರ. ಒಟ್ಟೆಷ್ಟು ಜನ? 6 ಜನ ಇದ್ದಾರೆ. ಯಾರ್ಯಾರು ಹೇಳಿ ಇನ್ನೊಂದ್ಸಲ? ತಾರಾಳ ತಾತ, ತಾರಾಳ ಅಜ್ಜಿ, ತಾರಾಳ ಅಪ್ಪ, ತಾರಾಳ ಅಮ್ಮ, ತಾರಾಳ ಚಿಕ್ಕ ತಮ್ಮ ಮತ್ತು ತಾರ. ಒಟ್ಟು 6 ಜನ ಇದ್ದಾರೆ. ತಾರಾಳ ತಾತ ಹೊರಗಡೆ ತಿರ್ಗಾಡ್ಲಿಕ್ಕೆ ಹೋಗ್ತಾರೆ. ಅವಾಗ ತಾರಾಳನ್ನೂ ಕರ್ಕೊಂಡು ಹೋಗ್ತಾರೆ. ತಾರಾಳ ಅಜ್ಜಿ ಅವಳಿಗೆ ಲಾಡುಂಡೆ ಕೊಡ್ತಾರೆ ತಿನ್ನಕ್ಕೆ. ನಿಮಗೂ ನಿಮ್ಮ ಅಜ್ಜಿ ಲಾಡುಂಡೆ ಕೊಡ್ತಾರಾ? ನಿಮಗೆ ಲಾಡುಂಡೆ ಅಂದರೆ ಇಷ್ಟನಾ? ನಿಮ್ಗೆ ಇಷ್ಟ ಅಂತ ನನಗೆ ಗೊತ್ತು. ತಾರಾಳ ಅಜ್ಜಿ ತಾರಾಳಿಗೆ ಲಾಡುಂಡೆ ಕೊಡ್ತಾರಂತೆ ತಿನ್ನಕ್ಕೆ. ಮತ್ತು ತಾತ ಮತ್ತು ಅಜ್ಜಿ ತಾರಾಳ ಜೊತೆ ಆಟ ಆಡ್ತಾರಂತೆ, ತುಂಬ ಪ್ರೀತಿ ಮಾಡ್ತಾರಂತೆ. ಅದಕ್ಕೆ ಇವಳು ಕೂಡ ತಾರಾ ತನ್ನ ತಾತ ಮತ್ತು ಅಜ್ಜಿನ ತುಂಬ ಪ್ರೀತಿ ಮಾಡ್ತಾಳೆ. ತಾರಾಳ ಅಪ್ಪ ಅಮ್ಮ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾರೆ. ಇವಳಿಗೂ ಕೂಡ ಆಗಾಗ ಹೊರಗಡೆ ತಿರುಗಾಡಿಸ್ಕೊಂಡು ಬರೋಕ್ಕೆ ಕರ್ಕೊಂಡು ಹೋಗ್ತಾರೆ. ಮತ್ತು ತಾರಾಳ ಅಪ್ಪ ಅಮ್ಮ ತಾರಾಳನ್ನು ತುಂಬ ಪ್ರೀತಿ ಮಾಡ್ತಾರೆ. ಇವಳು ಕೂಡ ಅಪ್ಪ ಅಮ್ಮನ ತುಂಬ ಪ್ರೀತಿ ಮಾಡ್ತಾಳೆ. ತಾರಾಳ ಕುಟುಂಬದಲ್ಲಿ ಈಗ ಯಾರ್ಯಾರೆಲ್ಲ ಸದಸ್ಯರಿದೆ ಅಂತ ಗೊತ್ತಾಯ್ತಲ್ಲ. ಇನ್ನೊಂದ್ಸಲ ತಿಳ್ಕೊಡೋಣ ಯಾರ್ಯಾರಿದ್ದಾರೆ ಅಂತ.
ತಾರಾ ತನ್ನ ಕುಟುಂಬವನ್ನ ತುಂಬ ಪ್ರೀತಿ ಮಾಡ್ತಾಳೆ. ನಮಗೆ ಹಾಗಾದರೆ ನಮಗೆ ಕುಟುಂಬ ಯಾಕೆ ಬೇಕು? ಏಕೆ ಬೇಕು ಕುಟುಂಬ ನಮಗೆ? ನಮ್ಮ ರಕ್ಷಣೆಗೆ. ಮತ್ತು ನಮಗೆ ಕುಟುಂಬ ಬೇಕು, ಮತ್ತು ಕುಟುಂಬ ನಮ್ಮನ್ನು ಪ್ರೀತಿಸ್ತಾರೆ, ಕುಟುಂಬದಲ್ಲಿರೋ ಸದಸ್ಯರು ನಮ್ಮನ್ನು ಪ್ರೀತಿಸ್ತಾರೆ, ಪ್ರೀತಿ ಕೊಡುತ್ತೆ. ಹಾಗಾಗಿ ನಮಗೆ ಕುಟುಂಬ ಬೇಕು. ಹಾಗಾದರೆ ತಾರಾಳ ಕುಟುಂಬವನ್ನು ಮತ್ತೊಮ್ಮೆ ತಾರಾಳೆ ಪರಿಚಯ ಮಾಡಿಕೊಡ್ತಾ ಇದ್ದಾಳೆ. ತಾರಾಳ ಕುಟುಂಬ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾರಂತೆ. ನೀವೆಲ್ಲಿ ವಾಸ ಮಾಡ್ತಾ ಇದ್ದೀರಿ? ಯಲಗುಡ್ಗೆಯಲ್ಲಲ್ವಾ? ಹಾಗೆ ತಾರಾ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾಳೆ. ಅವಳ ಕುಟುಂಬವನ್ನು ಅವಳೇ ಪರಿಚಯ ಮಾಡಿಕೊಡ್ತಾ ಇದ್ದಾಳೆ. ಇವ್ರು ಯಾರು ಗೊತ್ತಾ? ನೋಡಿ, ಚಿತ್ರ ನೋಡಿ ಗೊತ್ತಾಗತ್ತೆ ಯಾರು ಅಂತ. ಯಾರಿದು? ಯಾರ ಥರ ಇದ್ದಾರೆ? ಕುರ್ಚಿ ಮೇಲೆ ಕುತ್ಕೊಂಡಿದ್ದಾರೆ, ಪಂಚೆ ಹಾಕ್ಕೊಂಡಿದ್ದಾರೆ, ಶರ್ಟ್ ಹಾಕ್ಕೊಂಡಿದ್ದಾರೆ, ಒಂದು ಟವಲ್ ಹೊತ್ಕೊಂಡಿದ್ದಾರೆ. ಯಾರು ಹೇಳಿ ನೋಡೋಣ? ಇವಳು ತಾರಾಳ ತಾತ. ಯಾರಿದು? ತಾರಾಳ ತಾತ. ಇವ್ರು ಯಾರು? ಒಂದು ಕೈಯಲ್ಲಿ ಕೋಲ್ ಇಟ್ಕೊಂಡಿದ್ದಾರೆ. ಯಾರಿದು? ತಾರಾಳ ಅಜ್ಜಿ. ಸರಿಯಾಗಿ ಹೇಳಿರಿ, ಇವರು ತಾರಾಳ ಅಜ್ಜಿ. ಇವರು ತಾರಾಳ ತಾತ ಮತ್ತು ಅಜ್ಜಿ. ಇಲ್ಲೊಬ್ಬ ವ್ಯಕ್ತಿ ಇದ್ದಾರೆ. ಇವರು ರೈತ ಅಂತೆ. ರೈತ ಅಂದರೆ ಯಾರು ಗೊತ್ತಾ? ಭೂಮಿಯಲ್ಲಿ ಕೃಷಿ ಮಾಡ್ತಾರಲ್ಲ, ಅವ್ರಿಗೆ ರೈತ ಅಂತ ಕರೀತಾರೆ. ಇವರು ತಾರಾನನ್ನು ತುಂಬ ಪ್ರೀತಿ ಮಾಡ್ತಾರಂತೆ, ತಾರಾಳ ಜೊತೆ ಆಟ ಆಡ್ತಾರೆ. ಹಾಗಾದರೆ ಯಾರಿರಬಹುದು ಹೇಳಿ? ಸರಿಯಾಗಿ ಊಹೆ ಮಾಡಿದ್ರಿ. ಇವರು ತಾರಾಳ ಅಪ್ಪ. ಹೇಳಿ, ಯಾರು? ತಾರಾಳ ಅಪ್ಪ. ಇವ್ರು ಯಾರು? ತುಂಬ ಸುಂದರವಾಗಿದ್ದಾರೆ. ಹೊಲದಲ್ಲಿ ಅವರಪ್ಪನ ಜೊತೆನೂ ಕೂಡ ಇವ್ರು ಕೆಲಸ ಮಾಡ್ತಾರಂತೆ. ಮತ್ತು ತಾರಾಳ ತಮ್ಮನನ್ನು ತುಂಬ ಪ್ರೀತಿ ಮಾಡ್ತಾರಂತೆ. ಯಾರಿದು? ಗೊತ್ತಾಯ್ತಾ? ಇವರು ತಾರಾಳ ಅಮ್ಮ. ಯಾರಿದು? ತಾರಾಳ ಅಮ್ಮ. ಇವರು ತಾರಾಳ ಅಮ್ಮ ಮತ್ತು ಅಪ್ಪ. ಇವರು ತಾರಾಳ ಪೋಷಕರು. ಏನಂತಾರೆ ಇವರಿಗೆ? ತಾರಾಳ ಪೋಷಕರು ಅಂತ ಕರೀತಾರೆ. ಇವರು ತುಂಬ ತುಂಟ. ಇವನಿಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಅಂತೆ. ಲಾಡು ಅಂದ್ರೂ ತುಂಬ ಪ್ರೀತಿ, ತುಂಬ ಲಾಡು ತಿಂತಾನಂತೆ. ಅವ್ರ ಅಜ್ಜಿ ಕೊಟ್ಟಿದ್ದು ಲಾಡು ಎಲ್ಲ ತಿಂದ್ಬಿಡ್ತಾನಂತೆ. ಇವನು ಯಾರು? ಗೊತ್ತಾಯ್ತಾ? ಇವನು ತಾರಾಳ ತಮ್ಮ. ಇವನು ತಾರಾಳ ತಮ್ಮ. ಗೊತ್ತಾಯ್ತಾ ಯಾರ್ಯಾರಿದ್ದಾರೆ ತಾರಾಳ ಕುಟುಂಬದಲ್ಲಿ ಅಂತ? ನೋಡಿ, ತಾರಾಳ ಕುಟುಂಬದಲ್ಲಿ 6 ಜನ ಇದ್ದಾರೆ. ತಾತ, ಅಜ್ಜಿ, ಅಪ್ಪ, ಅಮ್ಮ ಮತ್ತು ಸಣ್ಣ ತಮ್ಮ ಮತ್ತು ಅವಳು. ಒಟ್ಟು 6 ಜನ ತಾರಾಳ ಕುಟುಂಬದಲ್ಲಿ ಇದ್ದಾರೆ. ತಾರಾಳಿಗೆ ಸೋದರ ಸಂಬಂಧಿಗಳು ಇದ್ದಾರೆ. ಈಗ ತಾರಾಳ ಕುಟುಂಬದಲ್ಲಿ ಯಾರಿದ್ದಾರೆ ಅಂತ ಗೊತ್ತಾಯ್ತಲ್ಲ, ಅವ್ರ ಸೋದರ ಸಂಬಂಧಿಗಳಿದ್ದಾರೆ. ಸೋದರ ಸಂಬಂಧಿಗಳು ಅಂದರೆ ಅವರ ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತೆ, ಮಾವ ಎಲ್ಲ ಇದ್ದಾರಂತೆ. ಅವ್ರ ಪರಿಚಯ ಮಾಡ್ಕೊಳ್ಳೋಣ. ತಾರಾಳೆ ಪರಿಚಯ ಮಾಡಿಸ್ತಾ ಇದ್ದಾಳೆ ನಮಗೀಗ. ಇವ್ರು ಯಾರು ಗೊತ್ತಾ? ತಾರಾಳ ದೊಡ್ಡಮ್ಮ, ದೊಡ್ಡಪ್ಪ. ತಾರಾಳ ತಂದೆ ಅಣ್ಣ ಇದ್ದಾರಲ್ಲ, ಏನಂತಾರೆ ಅವ್ರಿಗೆ? ತಾರಾಳ ತಂದೆಯ ಅಣ್ಣ, ಅವರಿಗೆ ದೊಡ್ಡಪ್ಪ ಅಂತಾರೆ. ಅವ್ರ ಹೆಂಡತಿಗೆ ದೊಡ್ಡಮ್ಮ ಅಂತಾರೆ ಅಲ್ವಾ? ಇವರು ತಾರಾಳ ದೊಡ್ಡಪ್ಪ, ದೊಡ್ಡಮ್ಮ. ಇವರು ತಾರಾಳ ತಂದೆ ಇದಾರಲ್ಲ ದೊಡ್ಡಪ್ಪ, ಅವ್ರ ಮಗಳು, ದೊಡ್ಡಪ್ಪನ ಮಗಳು ಏನಾಗ್ತಾರೆ? ಅಕ್ಕ ಆಗ್ತಾರೆ ಅಲ್ವಾ? ನಿಮಗೆ ಗೊತ್ತಿದೆ ಅಲ್ವಾ? ತಾರಾಳ ತಂದೆಯ ಅಣ್ಣನ ಮಗಳು ಅಂದರೆ ದೊಡ್ಡಪ್ಪನ ಮಗಳು, ಅಕ್ಕ. ಇವರು ತಾರಾಳ ತಂದೆಯ ಅಣ್ಣನ ಮಗ ಅಂದರೆ ದೊಡ್ಡಪ್ಪನ ಮಗ. ದೊಡ್ಡಪ್ಪನ ಮಗ ಏನಾಗ್ತಾನೆ? ಅಣ್ಣ. ನಿಮಗೆ ಗೊತ್ತಿದೆ ಅಲ್ವಾ? ಅಣ್ಣ. ತಾರಾಳ ಅಣ್ಣ ಏನು? ದೊಡ್ಡಪ್ಪನ ಮಗ. ಇವ್ರು ಯಾರು? ತಾರಾ ಇರೋದು ಎಲ್ಲಿ? ಬೆಂಗಳೂರಲ್ಲಿ. ಇವರು ತಾರಾಳ ಚಿಕ್ಕಮ್ಮ, ಚಿಕ್ಕಪ್ಪ. ಇವ್ರು ವಾಸ ಮಾಡ್ತಿರೋದಲ್ಲಿ ಬೆಳಗಾವಿಯಲ್ಲಿ. ಇವ್ರ ಚಿಕ್ಕಪ್ಪ, ಚಿಕ್ಕಮ್ಮ ಇವ್ರ ಜೊತೆ ಇಲ್ಲ, ಬೆಳಗಾವಿಯಲ್ಲಿದ್ದಾರೆ. ಇವರು ಚಿಕ್ಕಮ್ಮ, ಚಿಕ್ಕಪ್ಪ. ಯಾರ್ದು ಚಿಕ್ಕಮ್ಮ, ಚಿಕ್ಕಪ್ಪ? ತಾರಾಳ ಚಿಕ್ಕಮ್ಮ, ಚಿಕ್ಕಪ್ಪ. ಇವ್ರ ತಂದೆ ಇದ್ದಾರಲ್ಲ, ಆ ತಂದೆಯ ತಮ್ಮ. ತಂದೆಯ ತಮ್ಮನಿಗೇನಂತಾರೆ? ಚಿಕ್ಕಪ್ಪ ಅಂತಾರೆ. ಚಿಕ್ಕಪ್ಪನ ಹೆಂಡತಿಗೆ ಚಿಕ್ಕಮ್ಮ ಅಂತ ಕರೀತಾರೆ. ಇವಳು ಯಾರು? ತಾರಾಳ
ತಂದೆಯ ತಮ್ಮನ ಮಗಳು. ತಾರಾಳ ತಂದೆಯ ತಮ್ಮ ಯಾರು? ಚಿಕ್ಕಪ್ಪ. ಚಿಕ್ಕಪ್ಪನ ಮಗಳು ಯಾರು? ತಂಗಿ. ಏನಾಗಬೇಕು? ತಂಗಿ ಆಗಬೇಕು. ಇವರು ತಾರಾಳ ತಂದೆಯ ತಂಗಿಯ ಕುಟುಂಬ. ತಾರಾಳ ತಂದೆಯ ತಂಗಿಗೇನಂತಾರೆ? ನಿಮ್ಮಪ್ಪನ ತಂಗಿಗೇನಂತಾರೆ? ಅತ್ತೆ ಅಂತೀರಲ್ವಾ ನೀವು? ತಾರಾಳ ತಂದೆಯ ತಂಗಿಯವರು ಅತ್ತೆ. ಅತ್ತೆ ಮತ್ತೆ ಮಾವ ಇವರೆಲ್ಲಿ ವಾಸ ಮಾಡ್ತಾ ಇದ್ದಾರೆ? ಮೈಸೂರಲ್ಲಿ ವಾಸ ಮಾಡ್ತಾರಂತೆ. ಇನ್ನೊಂದ್ಸಲ ತಿಳ್ಕೊಳ್ಳೋಣ. ಅವ್ರ ಕುಟುಂಬದಲ್ಲಿ ಯಾರ್ಯಾರೆಲ್ಲ ಇದ್ರು ಅಂತ ನೋಡಿ. ಚಿತ್ರ ನೋಡಿದ್ರೆ ಗೊತ್ತಾಗ್ತಾ ನಿಮಗೆ? ಗೊತ್ತಾಗ್ತಿದೆಯಾ? ಸರಿಯಾಗಿ ನೋಡಿ ಚಿತ್ರ ಎಲ್ಲ. ಕಾಣಿಸ್ತಿದೆಯಾ ಎಲ್ಲ ಚಿತ್ರ? ಈಗ ಇನ್ನೊಂದ್ಸಲ ಹೇಳೋಣ ಯಾರ್ಯಾರಿದ್ದಾರೆ ಅಂತ. ತಾರಾಳ ಕುಟುಂಬ ಇದು. ತಾರಾಳ ಕುಟುಂಬದಲ್ಲಿ ತಾರಾಳ ತಾತ ಇದ್ದಾರೆ, ಅಜ್ಜಿ ಇದ್ದಾರೆ, ದೊಡ್ಡಮ್ಮ ಇದ್ದಾರೆ, ದೊಡ್ಡಪ್ಪ ಇದ್ದಾರೆ, ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಚಿಕ್ಕಪ್ಪ ಇದ್ದಾರೆ, ಚಿಕ್ಕಮ್ಮ ಇದ್ದಾರೆ, ಅತ್ತೆ ಇದ್ದಾರೆ, ಮಾವ ಇದ್ದಾರೆ, ಅಣ್ಣ ಇದ್ದಾನೆ, ಮತ್ತೆ ಅಕ್ಕ ಇದ್ದಾರೆ, ತಮ್ಮ ಇದ್ದಾನೆ, ಮತ್ತೆ ತಂಗಿ ಕೂಡ ಇದ್ದಾಳೆ. ಇನ್ನೊಂದ್ಸಲ ಹೇಳೋಣ ಯಾರ್ಯಾರು ಅಂತ. ತಾರಾಳ ಕುಟುಂಬದಲ್ಲಿ ತಾರಾಳ ಅಜ್ಜಿ ಮತ್ತೆ ತಾತ, ಆಮೇಲೆ ತಾರಾಳ ದೊಡ್ಡಪ್ಪ ದೊಡ್ಡಮ್ಮ, ಆಮೇಲೆ ತಾರಾಳ ಅಪ್ಪ ಅಮ್ಮ. ಅಪ್ಪನ ತಮ್ಮ ಏನಾಗಬೇಕು? ಚಿಕ್ಕಪ್ಪ ಆಗಬೇಕು ಅನ್ನಲ್ಲ. ತಾರಾಳ ಚಿಕ್ಕಪ್ಪ ಚಿಕ್ಕಮ್ಮ, ತಾರಾಳ ಅತ್ತೆ ಮಾವ, ಮತ್ತೆ ತಾರಾಳ ಅಕ್ಕ ಮತ್ತೆ ಅಣ್ಣ, ತಾರಾಳ ತಮ್ಮ ಮತ್ತೆ ತಂಗಿ ಇದ್ದಾರೆ. ನೀವೆಲ್ಲ ತಾರಾಳ ಕುಟುಂಬದ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ಹಾಗೆ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಗೊತ್ತಾ? ಹೇಳಿ ನೋಡೋಣ, ಯಾರ್ಯಾರೆಲ್ಲ ಇದ್ದಾರೆ? ಹೇಳ್ತಾ ಇದ್ದೀರಾ? ನನಗೆ ಕೇಳಿಸ್ತಾ ಇದೆ. ಹೇಳಿ ಹೇಳಿ, ಯಾರೆಲ್ಲಿದ್ದಾರೆ? ಅಪ್ಪ ಇದ್ದಾರಾ? ಅಮ್ಮ, ಅಜ್ಜಿ, ತಾತ, ತಮ್ಮ, ಅಕ್ಕ, ಅಣ್ಣ ಎಲ್ಲ ಇದ್ದಾರಾ? ನಿಮ್ಮ ಮನೇಲೂ ಇದ್ದಾರಲ್ವಾ? ಕುಟುಂಬ, ಇವರೆಲ್ಲ ಕುಟುಂಬದ ಸದಸ್ಯರು. ಕುಟುಂಬದ ನಮಗೆ ಪ್ರೀತಿ ಸಿಗತ್ತೆ, ಕುಟುಂಬದಿಂದ ರಕ್ಷಣೆ ಸಿಗುತ್ತೆ. ಅದಕ್ಕೆ ನಮಗೆ ಕುಟುಂಬ ಬೇಕು. ಒಂದು ಕೆಲಸ ಮಾಡ್ತೀರಾ ಈಗ ನೀವು? ನಿಮ್ಮ ಮನೇಲಿ ಯಾರ್ಯಾರಿದ್ದೀರಲ್ವಾ ಕುಟುಂಬದ ಸದಸ್ಯರು, ನಿಮ್ಮ ಅಪ್ಪ ಅಮ್ಮ ಅಜ್ಜಿ ಅಜ್ಜ ಅಕ್ಕ ಅಣ್ಣ ತಮ್ಮ ಯಾರಿದ್ದೀರಲ್ಲ ಅವ್ರದ್ದೆಲ್ಲ ಫೋಟೋ ತೊಗೊಳ್ಬೇಕು. ಫೋಟೋ ತೊಗೊಂಡು ಇಲ್ಲಿ ಮರದ ಥರ ಚಿತ್ರ ಇದೆಯಲ್ಲ, ನಿಮ್ಮ ಕೈನ ಗುರ್ತು ಮಾಡಿ ಅಲ್ಲಿ ಒಂದೊಂದು ಫೋಟೋವನ್ನು ಅಂಟಿಸಿ. ಆವಾಗ ಇದು ನಿಮ್ಮ ಕುಟುಂಬದ ವೃಕ್ಷ ಅಂತ ಮರದ ಥರ ಕಾಣುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ನಂಗೆ ಮಾಡಿ ತೋರಿಸ್ತೀರಾ ನಂಗೆ ಶಾಲೆಗೆ ಬಂದಾಗ? ನನಗೂ ಖುಷಿ ಆಯಿತು ಇವತ್ತು ನಿಮ್ಮ ಜೊತೆ ಮಾತಾಡಿ. ಇವತ್ತು ನಿಮಗೆ ಕುಟುಂಬದಲ್ಲಿ ಯಾರ್ಯಾರು ಇರ್ತಾರೆ ಅಂತೆಲ್ಲ ಗೊತ್ತಾಯ್ತಲ್ವಾ? ಮತ್ತೆ ನಾಳೆ ಸಿಗ್ತೀನಿ. ಬಾಯ್.